ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮೆಂತ್ಯ ಸೊಪ್ಪು ಹಾಕಿದಂಥ ಒಂದು ಗಜ್ರಿ ಪಲ್ಯ ಮಾಡಿ ತೋರ್ಸಾಕತ್ತೇನೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಇದಕ್ಕೆ ಭಾಳ ಮ್ಯಾಚಿಂಗ್ ಐತ್ರಿ. ಗಜ್ರಿಗೆ ಮೆಂತ್ಯ ಪಲ್ಯ ಹಾಕಿ ಸೊಪ್ಪು ಹಾಕಿ ತಿಂದು ನೋಡ್ರಿ ಒಂದ್ಸಲ. ಅಷ್ಟು ಒಂದು ರುಚಿಕರ ಟೇಸ್ಟ್ ಇರ್ತೈತೆ ಅದು. ಈಗ ಮೆಂತ್ಯ ಪಲ್ಯದಾಗೂ ಒಂದು ಒಳ್ಳೆ ವಿಟಮಿನ್ ಇದು ಇದಾವ್ರಿ. ಇದು ಆರೋಗ್ಯದಾಯಕ. ಮತ್ತು ಗಜ್ರಿ ಅಂತೂ ವಿಟಮಿನ್ ಸಿ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ಭಾಳ ಒಳ್ಳೇದಿದು. ಅದಕ್ಕೆ ಎರಡನ್ನೂ ನಾನು ಸೇರಿಸಿ ಒಂದು ಭಾಳ ಅಂದ್ರೆ ಭಾಳ ಆರೋಗ್ಯಕರವಾದ ಒಂದು ಪಲ್ಯ ಮಾಡಿ ತೋರ್ಸಾಕತ್ತಾನೆ. ಈಗ ನೋಡ್ರಿ ಇದನ್ನ ಗಜ್ರಿ ಹಿಂಗೆಲ್ಲಾನು ಒಂದು ಮ್ಯಾಲಿನ ಸಿಪ್ಪೆ ತೆಗೆದುಕೊಂಡು ಇದನ್ನು ಸ್ಕ್ರೇಪರ್ ತೊಗೊಂಡು ಕಟ್ ಮಾಡಿ ಈಗ ನಾನು ಸಣ್ಣಂಗೆ ಪೀಸ್ ಮಾಡ್ಕೋತೇನೆ ರೀ. ಗಜ್ರಿ ಸಣ್ಣಂಗೆ ಪೀಸ್ ಮಾಡಿ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಸೋಸ್ಕೊಂಡು ಹಾಕೋಬೇಕಾಗ್ತೈತಿ. ನೋಡಿರಿ ಈಗ ಗಜ್ರಿಯನ್ನು ನಾನು ಎಷ್ಟೆಷ್ಟು ಪೀಸ್ ಮಾಡ್ತಂದ್ರೆ ಇಷ್ಟಿಷ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೋತೀನಿ ರೀ. ಈರುಳ್ಳಿ ಈ ಥರ ಸಣ್ಣಗೆ ಹೆಚ್ಕೊಂಡ್ಬಿಡ್ತೀನಿ ಅವನು ಗಜ್ರಿಯನ್ನು. ಅಂದ್ರೆ ಅವು ಬೇಗನೂ ಕುದೀತಾವು. ಒಂದು ಸ್ವಲ್ಪ ತೆಳ್ಳಗಿರಲಿ, ಇನ್ನಷ್ಟು ಟೇಸ್ಟ್ ಬರ್ತೈತಿ. ತೆಳ್ಳಗೆ ಮಾಡಬೇಕು, ಒಂದು ಸ್ವಲ್ಪ ಸಣ್ಣ ಸಣ್ಣ ಮಾಡ್ಬೇಕ್ರಿ. ಈಗ ನೋಡ್ರಿ ಇಷ್ಟಿಷ್ಟು ಪೀಸ ನಾನು ಗಜ್ರಿಯನ್ನು ಮ್ಯಾಲಿಂದೆಲ್ಲ ಕಿತ್ಕೊಂಡು ಹಿಂಗೆ ಕಟ್ ಮಾಡಿ ಇಟ್ಕೊಳಕ್ತೇನೆ. ಹಿಂಗೆ ಕಟ್ ಮಾಡಿ ಇಟ್ಕೋಬೇಕ್ರಿ. ಈಗ ಇದನ್ನು ಗಜ್ರಿ ಅದು ಎಲ್ಲನೂ ಹಿಂಗೆ ಕಟ್ ಮಾಡಿ ಇಟ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೇನ್ರಿ. ಬೆಳ್ಳುಳ್ಳಿ ತೊಗೊಂಡು ಗಜ್ರಿನೂ ಕಟ್ ಮಾಡಿ ಇಟ್ಕೊಂಡೇನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೇನ್ರಿ. ಈಗ ನೋಡ್ರಿ ಇವನ್ನೆಲ್ಲನೂ ಎಷ್ಟು ಚಂದ ಪೀಸ್ ಆಗ್ಯಾವ ನೋಡ್ರಿ. ಇವು ಸಣ್ಣ ಸಣ್ಣ ಬೆಳ್ಳುಳ್ಳಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕುಟ್ಟಾಣಿ ಒಳಗೆ ಕುಟ್ಟಿಟ್ಕೋಬೇಕಾಗ್ತತಿ. ಅದಕ್ಕೆ ನಾನು ಇದನ್ನೊಂದು ಸ್ವಲ್ಪ ಅದಕ್ಕೆ ಕುಟ್ಟಿಟ್ಕೊಳಕ್ತೇನೆ. ಸೊಪ್ಪು ತಾಳ್ಸೋ ಮುಂದೆ ಯಾವಾಗಲೂ ಬೆಳ್ಳುಳ್ಳಿ ಹಾಕಿದ್ರೆ ಅದಕ್ಕೊಂದು ಟೇಸ್ಟ್ ಬರ್ತೈತೆ ಅಂತ ಹೇಳಿ ನಾನು ಈಗ ಮೆಂತ್ಯ ಸೊಪ್ಪನ್ನು ನಾನು ತೊಗೊಂಡು ಅದನ್ನೂ ಇದನ್ನು ಮಾಡ್ಬೇಕಾಗ್ತತ್ರಿ. ಈಗ ನೋಡ್ರಿ ಮೆಂತ್ಯ ಸೊಪ್ಪು ಎಲ್ಲ ತೊಳೆದಿಟ್ಕೊಂಡೇನಿ, ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡು ಈಗ ಒಂದು ಪ್ಯಾನ್ ಇಟ್ಟು ಭಾಳ ಸಿಂಪಲ್ ಆಗಿರುವಂಥ ಏನೂ ಭಾಳ ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನೂ ಇಲ್ಲ ರೀ. ಅಷ್ಟು ಟೇಸ್ಟ್ಫುಲ್ ಆಗಿರುವಂಥ ಒಳ್ಳೆ ಆರೋಗ್ಯದಾಯಕ. ಈಗ ಬೆಳ್ಳುಳ್ಳಿನೂ ಆರೋಗ್ಯಕ್ಕೆ ಚಲೋ ರೀ. ಈ ಚಳಿಗಾಲದಾಗನ ಈ ಗಜ್ರಿನೂ ಬರ್ತಿರ್ತೈತಿ, ಬೆಳ್ಳುಳ್ಳಿನೂ ಬರ್ತಿರ್ತೈತಿ, ಮೆಂತ್ಯ ಸೊಪ್ಪು ಬರ್ತಿರ್ತೈತಿ. ಒಳ್ಳೆ ಕಾಂಬಿನೇಷನ್ ಪಲ್ಯ ರೀ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ನೀವು ಒಂದು ಸಲ ಮಾಡಿ ನೋಡಬೇಕು ರೀ ಇದನ್ನ, ಅಷ್ಟು ಟೇಸ್ಟ್ ಆಗಿರ್ತೈತಿ. ಈಗ ನೋಡಿರಿ ಗಜ್ರಿಯನ್ನು ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡನಲ್ರಿ, ಅವು ಬೆಳ್ಳುಳ್ಳಿ ಹಾಕಿ ಎಣ್ಣೆ ಒಳಗೆ ಅದ್ರೊಳಗೆ ಇವನ್ ಗಜ್ರಿ ಸುರ್ಬೇಕು ರೀ. ಗಜ್ರಿ ಹಾಕಿಂದ ನಾವು ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಮುಚ್ಚಬೇಕಂದು ಮುಚ್ಚಿಟ್ರೆ ಅದನ್ನು ಒಂದು 5 ನಿಮಿಷ ಮುಚ್ಚಿಟ್ರೆ ಅವು ಇದನ್ನಾಗಿರ್ತಾವೆ ರೀ. ಎಲ್ಲ ಸ್ಟೀಮ್ ಮೇಲೆ ಬೆಂದಂಗೆ ಆಗಿರ್ತಾವೆ ನೋಡಿರಿ. ಗಜ್ರಿ ಎಲ್ಲ ಹೆಂಗಾಗ್ಯಾವು ಈಗ ಸ್ಟೀಮ್ ಮೇಲೆ ಬೆಂದಂಗೆ ಆಗಿರ್ತಾವೆ. ಯಾಕಂದ್ರೆ ತೊಳೆದು ಗಜ್ರಿ ಹಾಕಿರ್ತೀವೋ ಅದ್ರೊಳಗೆ ನಾವು ಮುಚ್ಚಿ ಬಿಡ್ಬೇಕ್ರಿ ಅದನ್ನೊಂದು ಸ್ವಲ್ಪ. ಈಗ ನೋಡ್ರಿ ಹಿಂಗಾಗಿರ್ತಾವೆ ನೋಡಿರಿ, ಎಷ್ಟು ಚೆಂದಾಗಿರ್ತಾವೆ. ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈಗ ಇದನ್ನೆಲ್ಲ ಹಿಂಗೆ ಚೆಂದಂಗೆ ಅದನ್ನ ಕೈಯಾಡಿಸ್ಬೇಕ್ರಿ. ಇನ್ನೊಂದು ಸ್ವಲ್ಪ ಕೈಯಾಡಿಸಿ ಅದನ್ನು ಈಗ ನೋಡ್ರಿ ಹಿಂಗೆ ಕುದ್ದಾವೆ ನೋಡ್ರಿ. ಈಗ ಹುರಿದು ಹಿಂಗಾಗಿರ್ತಾವೆ ಗಜ್ರಿ. ಮಸ್ತಾಗಿರ್ತೈತೆ ರೀ. ಈ ಸೊಪ್ಪನ್ನು ಇನ್ನು ಹಾಕ್ಬೇಕ್ರಿ. ಈಗ ನೋಡ್ರಿ ಗಜ್ರಿಗೆ ನಾನು ನೀರು ಹಾಕೊಂಡ್ಬಿಟ್ನಿ, ಯಾಕಂದ್ರೆ ಇನ್ನು ಸೊಪ್ಪು ಹಾಕ್ಬೇಕಾಗ್ತೈತಲ್ರಿ. ಇವೊಂದು ಸ್ವಲ್ಪ ಕುದಿಬೇಕಷ್ಟೆ. ಈಗ ನೋಡ್ರಿ ಹೆಂಗೆ ಕುದಿಯಾಕತ್ತಾವೆ ಗಜ್ರಿ ಎಲ್ಲ ಚೆಂದಂಗೆ ಕುದಿಬೇಕು. ಕುದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ಅರ್ಧಂಬರ್ಧ ಕುದ್ದಿರ್ತಾವ್ರಿ. ಅವಾಗನ ನಾನು ಈ ಸೊಪ್ಪನ್ನು ತೊಳೆದಿಟ್ಕೊಂಡಿರ್ತೀನಲ್ರಿ ಮೆಂತ್ಯ ಸೊಪ್ಪು, ಆ ಸೊಪ್ಪನ್ನು ಅದ್ರ ಮೇಲೆ ಗಜ್ರಿ ಮೇಲೆ ಹಾಕಿಬಿಡ್ಬೇಕ್ರಿ. ಅದು ಸ್ಟೀಮ್ ಇರ್ತೈತಿ. ಈಗ ಹಾಕಿ ಸ್ವಲ್ಪ ಆಯಿಲ್ ಹಾಕ್ಬೇಕ್ರಿ. ಯಾಕಂದ್ರೆ ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ರಿ, ಸ್ವಲ್ಪ ಆಯಿಲ್ ಹಾಕ್ಬೇಕು. ಆಯಿಲ್ ಹಾಕಿ ಇದನ್ನು ಮುಚ್ಚಿಬಿಡ್ಬೇಕು. ಮುಚ್ಚಿಬಿಟ್ರೆ ನೋಡ್ರಿ ಇದೆಲ್ಲನೂ ಈಗ ಒಂದು 5 ನಿಮಿಷ ಆಗಿಂದ ಇದೆಲ್ಲ ಮೆಂತ್ಯ ಸೊಪ್ಪು ಅದು ಬಾಡಿಬಿಟ್ಟಿರ್ತೈತೆ ಎಲ್ಲ ಹಿಂಗೆ ಅದ್ರೊಳಗನ ಮಿಕ್ಸ್ ಆಗ್ಬೇಕದು. ಮೆಂತ್ಯ ಸೊಪ್ಪು ಸ್ಟೀಮ್ ಮೇಲೆ ಕುದ್ದು ಬಿಟ್ಟಿರ್ತೈತೆ ರೀ. ಅದು ಈಗ ಎಣ್ಣೆಗೆ ತಾಳಿಸ್ದಂಗೆ ಆಗ್ಬಿಟ್ಟಿರ್ತೈತಿ. ಇದನ್ನು ಕೂಡ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಂದ ಇನ್ನೊಂದು ಸ್ವಲ್ಪ ಗಜ್ರಿನೂ ಕುದಿಬೇಕು ರೀ, ಮೆಂತ್ಯ ಪಲ್ಯನೂ ಕುದಿಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊಳಕ್ತೇನೆ. ಉಪ್ಪು ಹಾಕ್ಕೊಂಡು ಮಸಾಲೆ ಖಾರ ಇರ್ತೈತಲ್ರಿ, ಆ ಮಸಾಲೆ ಖಾರ ಅದಕ್ಕೆ ಹಾಕ್ಬೇಕು. ಗಜ್ರಿ ಪಲ್ಯ ಮಸಾಲೆ ಖಾರ ಹಾಕಿ ಉಪ್ಪು ಹಾಕಿಬಿಟ್ರೆ ಅದನ್ನು ಮತ್ತೆ ಮುಚ್ಚಿಟ್ಬಿಡ್ಬೇಕು ರೀ. ಒಂದು 5 ನಿಮಿಷ ಅದು ಚೆಂದಂಗೆ ಕುದೀತಂದ್ರೆ ನಿಮಗೆ ಎಷ್ಟು ಬೇಕಷ್ಟು ಗಜ್ರಿ ಯಾವ ಥರ ತಿಂತೀರಿ ಆ ಥರನ ಗಜ್ರಿ ಕುದಿಸ್ಕೋಬೇಕ್ರಿ ಅದನ್ನ. ಈಗ ನೋಡಿರಿ ಗಜ್ರಿ ಕಟ್ಟಾಗುತ್ತೆ ನೋಡಿರಿ. ಈಗ ಕಟ್ಟಾಗುತ್ತೆ ನೋಡಿ. ಈ ಥರ ಕಟ್ಟಾಗಂಗೆ ಗಜ್ರಿ ಆತಂದ್ರೆ ಅದಕ್ಕೊಂದು ಟೇಸ್ಟ್ ಬಂದುಬಿಟ್ಟಿರ್ತೈತೆ. ಇದನ್ನೇನು ಮಾಡ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹೋಗ್ಬೇಕವು. ಇನ್ನೊಂದು 5 ನಿಮಿಷ ಮುಚ್ಚಿಡ್ಬೇಕಾಗ್ತತೆ ನೋಡಿರಿ. ಎಲ್ಲ ಕಡೆಯೂ ಹಿಂಗೆ ತಿರುಗಿಸಿ ಈಗ ನೀರು ಐತೆ ನೋಡಿರಿ, ತೋರಿಸ್ತೀನಿ ನಾನು. ಸ್ವಲ್ಪ ನೀರು ಐತಿಲ್ಲ, ಆ ನೀರನ್ನು ಸ್ವಲ್ಪ ಹೋಗ್ತೈತಿ. ಅದು ಸ್ಟೀಮ್ ಮೇಲೆ ಎರಡೂ ಕುದೀತಾವ್ರಿ. ಅದಕ್ಕೆ ನಾವು ಒಂದು ಸ್ವಲ್ಪ ಇದನ್ನು ಮಾಡಿ ಈಗ ನೋಡಿರಿ ನೀರು ಕಾಣಿಸ್ತತ್ರಿ. ನೀರು ಕಾಣಿಸ್ತೈತಿ ನೋಡಿರಿ ಇಲ್ಲಿ. ಇದಷ್ಟು ನೀರು ಹೋಗ್ಬೇಕದು. ಹೋಗಿ ಅಂದ್ರೆ ಅದು ಪಲ್ಯ ಟೇಸ್ಟ್ ಬರ್ತೈತಿ. ಈಗೆಲ್ಲನೂ ನೀರು ಹೋಗ್ಸಾಕತ್ತಾನೆ ನಾನು ಹಿಂಗೆ ಕುದಿಸೆ. ಈಗ ನೋಡ್ರಿ ಎಲ್ಲ ನೀರು ಹೋಗಿಬಿಟ್ಟೈತಿ ಇದ್ರೊಳಗಿಂದು ಕುದ್ದ
ಮಸ್ತ್ ಆಗೈತೆ ನೋಡ್ರಿ ಪಲ್ಯ. ಇದನ್ನು ನೀವು ರೊಟ್ಟಿಗೆ ಚಪಾತಿಗೆ ರೀ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತೆ ರೀ. ನೀವು ಮಾಡಿ ನೋಡಿರಿ. ಸೀಸನ್ ಇರೋದ್ರಿಂದ ಎರಡೂ ಸಿಗ್ತಾವೆ, ಬೆಸ್ಟ್ ಆಗಿರ್ತೈತಿ. ಮಾಡಿ ನೋಡಿರಿ.